ಓಕೆ, ಈ ವಿಡಿಯೋದಲ್ಲಿ ಯಾವುದೇ ಇಂಟ್ರೊಡಕ್ಷನ್ ಇಲ್ಲ, ಏನಿಲ್ಲ, ಸೀದಾ ಸ್ಟಾರ್ಟ್ ಮಾಡುವ. ಆಗಸ್ಟ್ ಈಗ ಇನ್ನೂ ಸ್ವಲ್ಪ ತಿಂಗಳಲ್ಲಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ ಇಂಪಾರ್ಟೆಂಟಾ ಅಲ್ವಾ? ಫಸ್ಟ್ ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಮಿಡ್ ಟರ್ಮ್ ಎಕ್ಸಾಮಲ್ಲಿ ನಿಮ್ಮ ಹಾಫ್ ಸಿಲೆಬಸ್ ಇರುತ್ತೆ. ಈ ಹಾಫ್ ಸಿಲೆಬಸ್ ಒಳ್ಳೆಯಾಗಿ ನೀವು ಕಲಿತ್ರೆ ನಿಮ್ಮ ನಾಳ್ದು ಫೈನಲ್ ಎಕ್ಸಾಮಲ್ಲಿ 625 ಔಟ್ ಆಫ್ 625 ಬರುವ ಚಾನ್ಸಸ್ ಇದೆ. ಆ್ಯಂಡ್ ಐ ಕ್ಯಾನ್ ಗ್ಯಾರಂಟಿ ಯು, ಬಿಕಾಸ್ ಯಾಕಂದರೆ ಈ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬರುವ ಪೋರ್ಷನ್ ನಾಳ್ದು ನಿಮ್ಮ ಎಕ್ಸಾಮ್ ಬರುತ್ತೆ ಅಲ್ವಾ. ಈಗ ಟಾಪರ್ಸ್ ನಿಮಗೆ ಈ ಸೀಕ್ರೆಟ್ ಹೇಳಲ್ಲ, ಏನು ಮಾಡಬೇಕು, ಯಾವುದು ಸ್ಟ್ರಾಟಜಿ ನೀವು ಫಾಲೋ ಮಾಡಿದರೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಐ ವಿಲ್ ಟೆಲ್ ಯು. Why can I tell? Because I scored 625 out of 625 in my SSLC board examination and I can guide you properly. ಸರಿಯಾಗಿ ಕೇಳಿ, ಕೇವಲ 3 ಮಿನಿಟ್ಸ್ ಕೊಡಿ. ಐ ವಿಲ್ ಟೆಲ್ ಯು ವಾಟ್ ಸ್ಟ್ರಾಟಜಿ ಟು ಫಾಲೋ. ಓಕೆ, ಫಸ್ಟ್ ಆಫ್ ಆಲ್ ಇನ್ನು ನೀವು ಫಸ್ಟಿಗೆ ನೀವು ಒಂದು ಪೇಪರ್ ತೆಗೀರಿ. ಜಸ್ಟ್ ವೀಡಿಯೋ ನೋಡಿ, ಇದೊಂದು ನೆಟ್ಫ್ಲಿಕ್ಸ್ ಅಲ್ಲ, ಖಾಲಿ ವೀಡಿಯೋ ನೋಡೋಕ್ಕೆ ಒಂದು ಪೇಪರ್ ತೆಗೀರಿ. ಪೇಪರ್ ತೆಗೆದು ಯು ಹ್ಯಾವ್ ಟು ಟೇಕ್ 6 ಪೇಪರ್ಸ್. ನಿಮ್ಮ 6 ಸಬ್ಜೆಕ್ಟ್ಸ್ಗೆ 6 ಪೇಪರ್ಸ್ ತೆಗೆದು ಫಸ್ಟ್ ಒಂದು ರಿಪೋರ್ಟ್ ಮಾಡಿ. ಮೇಕ್ ಅ ರಿಪೋರ್ಟ್. ಹೇಗೆ ಮಾಡೋದು ಅಂತ ನಾನು ಹೇಳ್ತೇನೆ. ಫಸ್ಟ್ ರೈಟ್ ನಂಬರ್ಸ್ ಮತ್ತು ಚಾಪ್ಟರ್ಸ್ ಹೆಸರು ಬರಿತಾ ಹೋಗಿ. ಯಾವುದೆಲ್ಲ ಚಾಪ್ಟರ್ಸ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ತನಕ ಇದೆ ಎಲ್ಲ ಚಾಪ್ಟರ್ಸ್ ಹೆಸರು ಬರೀರಿ ಒಂದು ಪೇಪರ್. ಇದು ಫಾರ್ ಎಕ್ಸಾಂಪಲ್ ಸೈನ್ಸ್. ಓಕೆ, ಸೈನ್ಸ್ ಶೀಟ್ ತೆಗೆದು ಚಾಪ್ಟರ್ಸ್ ಹೆಸರು ಬರಿತಾ ಹೋಗುವ. ಬರೆದಾದ್ಮೇಲೆ ಈ ಸೈಡಲ್ಲಿ ನೀವು ಏನು ಬರೀಬೇಕಂದ್ರೆ 3 ಆಪ್ಷನ್ ಕೊಡ್ತೀನಿ. ಒಂದು ಕಂಪ್ಲೀಟೆಡ್, ಇಲ್ಲಂದರೆ ಪಾರ್ಷಿಯಲ್ ಆರ್ ನಾಟ್ ಕಂಪ್ಲೀಟೆಡ್. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ 2 ಇಂಟರ್ನಲ್ಸ್ ಆಗಿರ್ಬೋದು. ಸೊ ಆಗ ಕೆಲವು ಚಾಪ್ಟರ್ಸ್ ಆಗಿದೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಸೆಲ್ ಚಾಪ್ಟರ್ ಮುಗೀತು, ನೀವು ಕಲ್ತಿದ್ದೀರಾ, ಅದರ ಮುಂದೆ ನೀವು ಬರೀರಿ ಸಿ ಅಂದರೆ ಕಂಪ್ಲೀಟೆಡ್. ಫಾರ್ ಎಕ್ಸಾಂಪಲ್ ಈಗ ಹೊಸ ಚಾಪ್ಟರ್ ಆಯಿತು, ಅದು ನೀವು ಕಲಿಯಿಲ್ಲ ಒಮ್ಮೆ ಕೂಡ, ಯು ಡೋಂಟ್ ಎನಿಥಿಂಗ್ ಅಬೌಟ್ ಚಾಪ್ಟರ್, ಅದಕ್ಕೆ ನೀವು ಏನು ಮಾಡಬೇಕು, ನಾಟ್ ಕಂಪ್ಲೀಟೆಡ್ NC. ಒಂದು ಚಾಪ್ಟರ್ ನಿಮಗೆ ಬರ್ತದೆ, ಓಕೆ, ಹಾಫ್ ಬರುತ್ತೆ, ಒಮ್ಮೆ ನೀವು ನೋಡಿದ್ದೀರಾ, ಸರಿಯಾಗಿ ನಿಮ್ಗೆ ನೆನಪಿಲ್ಲ ಆ ಚಾಪ್ಟರ್, ಅದನ್ನು ಮುಂದೆ ಬರೀರಿ ಪಾರ್ಷಿಯಲ್. ಹೀಗೆ ಯು ಹ್ಯಾವ್ ಟು ಡಿವೈಡ್ ಆಲ್ ದ ಚಾಪ್ಟರ್ಸ್. ಅರ್ಥ ಆಯ್ತಾ? ಯಾಕೆ ಡಿವೈಡ್ ಮಾಡ್ತೀನಿ ನಾನು ಹೇಳ್ತೀನಿ. ಇದು ನೀವು 6 ಸಬ್ಜೆಕ್ಟ್ ಕೂಡ ಮಾಡಬೇಕು. ಮೇನ್ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಇದಕ್ಕೆ ನೀವು ಮಾಡಲೇಬೇಕು ಈ ಸ್ಟ್ರಾಟಜಿ. ದಿಸ್ ಸ್ಟ್ರಾಟಜಿ ನಾನು ಮಾಡ್ತಿದ್ದೆ ನನ್ನ ಸ್ಕೂಲಲ್ಲಿ, ಅದಕ್ಕೆ ನನಗೆ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಓಕೆ, ನೆಕ್ಸ್ಟ್ ಇನ್ನೂ ಏನು ಮಾಡಬೇಕು, ಇದರಿಂದ ನೀವು ಸೆಲೆಕ್ಟ್ ಮಾಡಬೇಕು. ಫಸ್ಟ್ ನಾಟ್ ಕಂಪ್ಲೀಟೆಡ್ ಚಾಪ್ಟರ್ಸ್. ಓಕೆ, ನಾವು ತೆಗೆಯೋ ನಾಟ್ ಕಂಪ್ಲೀಟೆಡ್ ಚಾಪ್ಟರ್ಸ್. ಕೆಲವು ಚಾಪ್ಟರ್ಸ್ ಇರುತ್ತೆ ನೀವು ಮಾಡಲೇ ಇಲ್ಲ, ಯಾಕಂದರೆ ಸೆಕೆಂಡ್ ಇಂಟರ್ನ್ಸ್ ಆಗಿರ್ಬೋದು, ಅದಾದಮೇಲೆ ನಿಮಗೆ ಆ ಚಾಪ್ಟರ್ಸ್ ಮಾಡಿದರು. ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಫಸ್ಟ್ 1 ಶಾಟ್ ನೋಡಿ, ಯೂಟ್ಯೂಬ್ ಬನ್ನಿ, ಆ ಚಾಪ್ಟರ್ ಹಾಕಿ 1 ಶಾಟ್ ನೋಡಿ. 1 ಶಾಟ್ ಕೇವಲ ಒಂದು 1 ಅವರ್ ಇರುತ್ತೆ. ಆ 1 ಅವರಲ್ಲಿ ನೀವು ಮುಗಿಸ್ಬೇಕು. 1 ಅವರ್ ಅಲ್ಲ, ಅದರ ಮೊದಲಿಗೆ ನೀವು ಓನ್ಲಿ 45 ಮಿನಿಟ್ಸ್ ಆ ವೀಡಿಯೋ ನೋಡಿ. 1.5x ಹಾಕಿ ವೀಡಿಯೋ ನೋಡಿ. 1 ಶಾಟ್ ಮುಗಿಯಿತು. ಅದಾದಮೇಲೆ ಗೋ ಟು NCERT, ರೀಡ್ ದ ಚಾಪ್ಟರ್. ಇಲ್ಲಿ ಕಾನ್ಸೆಪ್ಟ್ ಅರ್ಥ ಇತ್ತು. ಓಕೆ, ಕಾನ್ಸೆಪ್ಟ್ ಅರ್ಥ ಇತ್ತು. NCERT ಓದ್ತೀರಾ, ಯಾವುದೆಲ್ಲ NCERT ಪಾಯಿಂಟ್ಸ್ ಉಂಟು ಅದು ಅರ್ಥ ಆಯಿತು. ಅದಾದಮೇಲೆ ನಿಮ್ಮ ನೋಟ್ಸ್ ಓದಿ, ಸ್ಕೂಲಲ್ಲಿ ನಿಮ್ಮ ನೋಟ್ಸ್ ಮಾಡ್ತಾರೆ ಟೀಚರ್ಸ್, ಅದನ್ನು ಓದಿ. ಅದಾದಮೇಲೆ PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿ. ಅದಾದಮೇಲೆ ಡನ್, ಮುಗೀತು. ನಾಟ್ ಕಂಪ್ಲೀಟ್ ಚಾಪ್ಟರ್ ಇಲ್ಲಿ ಮುಗೀತು. ಅದಾದಮೇಲೆ ಅದರ ನಾಟ್ ಕಂಪ್ಲೀಟ್ ಕಟ್ ಮಾಡಿ ಕಂಪ್ಲೀಟನ್ನು ಬರೀರಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ಪಾರ್ಷಲ್ ಕಂಪ್ಲೀಟೆಡ್ ಚಾಪ್ಟರ್ಸ್ ಅಂದರೆ ಓಕೆ ನಿಮಗೆ ಬರುತ್ತೆ, ಬರಲ್ಲ, ಹಾಗೆ ಉಂಟು. ಆ ಚಾಪ್ಟರ್ಸ್ ಏನು ಮಾಡಬೇಕು, ನೀವು ಅದರ ಒಂದು ವೀಡಿಯೋ ನೋಡಿರ್ಬೋದು, 1 ಶಾರ್ಟ್ ವೀಡಿಯೋಸ್. ಆ ಚಾಪ್ಟರ್ ನಿಮಗೆ ಅರ್ಥ ಆಗಲಿಲ್ಲ, ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ, ಒಮ್ಮೆ 1 ಶಾರ್ಟ್ ಹೋಗಿ ನೋಡಿ, 2x ಹಾಕಿ ವೀಡಿಯೋ ನೋಡಿ. NCERT ಓದಬೇಕು, ನೋಟ್ಸ್ ಓದಬೇಕು, PYQs ಡನ್, ಮುಗೀತು. ಓಕೆ, ನೆಕ್ಸ್ಟ್ ಕಂಪ್ಲೀಟೆಡ್ ಚಾಪ್ಟರ್ಸ್. ಓಕೆ, ಈ ಚಾಪ್ಟರ್ಸ್ ನೀವು ಮೊದಲು ಫಸ್ಟ್ ಇಂಟರ್ನಲ್ಸ್ಗೆ ಓದಿದ್ದೀರಾ, ಸರಿಯಾಗಿ ಗೊತ್ತುಂಟು. ಏನು ಮಾಡಬೇಕು, 1 ಶಾಟ್ ನೋಡಬೇಕಾ, ಬೇಡ, ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ. 1 ಶಾಟ್ ನೋಡಿ, ಯೂಟ್ಯೂಬ್ ನೋಡ್ತಿರೋ ಇರೋದು ಇಲ್ಲ, ನೋಟ್ಸ್ ಓದಿ, NCERT ಓದಿ, PYQs ಮುಗೀತು, ಡನ್. ಕಂಪ್ಲೀಟೆಡ್ ಚಾಪ್ಟರ್ಸ್ ಆಯಿತು, ಪಾರ್ಷಲ್ ಕಂಪ್ಲೀಟೆಡ್ ಚಾಪ್ಟರ್ಸ್ ಆಯಿತು, ಮತ್ತು ನಾಟ್ ಕಂಪ್ಲೀಟ್ ಚಾಪ್ಟರ್ಸ್ ಆಯಿತು. ಹೀಗೆ ಮಾಡಿದರೆ ನಿಮ್ಮ ಎಲ್ಲ ಮತ್ತು ಯಾವುದೇ ಆಗಿತ್ತು ಟಿಕ್ ಮಾಡ್ತಾ ಹೋಗಿ. ಓಕೆ, ಇದು ಮುಗಿದು ನಾವು ಒನ್ಸ್ ಆಯಿತು, ಮತ್ತು ಒಮ್ಮೆ ಸೆಕೆಂಡ್ ಟೈಮ್. ದ್ಯಾಟ್ ಮೀನ್ಸ್ ಯು ಹ್ಯಾವ್ ರಿವೈಸ್ ಫಾರ್ ದ ಸೆಕೆಂಡ್ ಟೈಮ್. ಇದೇ ರೀತಿ ನೀವು ಫಾಲೋ ಮಾಡಿದರೆ ಎಲ್ಲ ಚಾಪ್ಟರ್ಸ್ಗೆ, ಐ ಕ್ಯಾನ್ ಗ್ಯಾರಂಟಿ ಯು ಕ್ಯಾನ್ ಸ್ಕೋರ್ ಗ್ರೇಟ್ ಮಾರ್ಕ್ಸ್ ಇನ್ ಮಿಡ್ ಟರ್ಮ್ ಎಕ್ಸಾಮ್. ಓಕೆ, ಅದಕ್ಕೆ ನಾನು ಹೇಳೋದು ಸರಿಯಾಗಿ ಸ್ಟ್ರಾಟಜೀಸ್ ಮಾಡಬೇಕು. ಡೋಂಟ್ ಡೂ ಹಾರ್ಡ್ ವರ್ಕ್, ಡೂ ಸ್ಮಾರ್ಟ್ ವರ್ಕ್ ಮಾಡಿ, ಯು ವಿಲ್ ವಿನ್. ಓಕೆ, ಡೂ ಸ್ಮಾರ್ಟ್ ವರ್ಕ್. ಎಲ್ಲ ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಮಾಡಬೇಕು. ಇದನ್ನು ಫಾಲೋ ಮಾಡಿ, ಚಿಲ್ಲಾಗಿ ಕಲೀರಿ, ಎಂಜಾಯ್ ಮಾಡಿ ಕಲಿಕೆಯನ್ನು. ಯಾವುದೇ ಡೌಟ್ ಇದೆ, ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಾಮೆಂಟ್ ಮಾಡಿ, ಐ ವಿಲ್ ರಿಪ್ಲೈ. ಟಿಲ್ ದೆನ್, ಬಾಯ್.